ಅನ್ಕೊಂಡ ಹಾಗೆ ಅವಳನ್ನ ಮಾರ್ಕೆಟಲ್ಲೇ ಬಿಟ್ಟು ಬಂದಾಯ್ತು. ಏನಾದರೂ ಮಾಡ್ಕೊಂಡು ಹೊಳ ಹೋಗ್ಲಿ ನಮಗೇನು. ಅಯ್ಯಪ್ಪ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ನನ್ನ ಪಡ ನಾನು ಇದ್ಬಿಡ್ತೀನಿ. ಒಂದು ನಿಮಿಷ. ಏನಾದರೂ ಬೇಕಿತ್ತಾ? ದೀಪು ದೀಪಾನ? ಅಯ್ಯೋ, ನಾನು ದೀಪನ್ ಬಿಟ್ಟು ಬಂದಿದ್ದು ಇವ್ರಿಗೇನಾದ್ರೂ ಗೊತ್ತಾಯ್ತಾ? ದೀಪು ಮನೇಲೆಲ್ಲೂ ಕಾಣಿಸ್ತಿಲ್ಲ ಬೆಳಗ್ಗೆಯಿಂದ. ನೀವೇನಾದರೂ ನೋಡಿದ್ರಾ? ಅಯ್ಯೋ, ನನ್ಗೇನು ಅದೇ ಕೆಲ್ಸನ. ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಾಳೆ ಅಂತ ನೋಡ್ತಾ ಇರೋದು. ಹೋಗ್ಲಿ ಬಿಡಿ. ನೀವೆಲ್ಲಿ ಹೋಗಿದ್ರಿ? ನಿಮ್ದು ಒಳ್ಳೆ ಕತೆ ಆಯ್ತು. ಮನೆಯಲ್ಲಿ ಎಷ್ಟು ಕೆಲಸ ಇದೆ, ನಾಳೆ ಹಬ್ಬ ಇದೆ, ಅದನ್ನೆಲ್ಲ ಹೇಳ್ತಾ ಕುತ್ಕೊಂಡ್ರೆ ಇಡೀ ದಿನಾನೇ ಸಾಕಾಗಲ್ಲ. ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಬೇಕು. ಹಾ, ಹಬ್ಬಕ್ಕೆ ಬೇಕಾಗಿರೋ ಪ್ರತಿಯೊಂದು ಅರೇಂಜ್ಮೆಂಟ್ಸು ನಾನು ಮಾಡ್ತಾ ಇದ್ದೀನಿ. ಇವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಇರೋ ಥರ ಆಡ್ತಾ ಇದ್ದಾರೆ. ಮನೆಯವ್ರದ್ದೆಲ್ಲ ಒಂದು ರೂಟ್ ಅಂದರೆ ಇವ್ರದ್ದೇ ಒಂದು ರೂಟ್. ಅದಿರಲಿ, ದೀಪು ಎಲ್ಲೋದ್ಲು? ಅವಳು ಫೋನ್ ಬೇರೆ ರೀಚ್ ಆಗ್ತಾ ಇಲ್ಲ. ಏನು ಮಾಡೋದೀಗ? ಸೌಂದರ್ಯ, ಮಾವ, ದೀಪ ಎಲ್ಲೂ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡಿದ್ಯಾ? ಯಾಕೆ ಮಾವ, ಏನಾದರೂ ಕೆಲಸ ಆಗ್ಬೇಕಿತ್ತ? ಹೌದಮ್ಮ, ನಾಳೆ ಹಬ್ಬ ಅಲ್ವಾ? ದೀಪ ಮತ್ತೆ ಚಿರು ಹೋಗಿ ಗಣೇಶನ್ ತರಬೇಕಲ್ವಾ? ಇಷ್ಟು ವರ್ಷ ನೀನು ಗುರು ಹೋಗಿ ಗಣೇಶನ್ ತರ್ತಾ ಇದ್ರಿ. ಈ ವರ್ಷ ದೀಪು ಚಿರು ಹೋಗಿ ತರಬೇಕಲ್ವಾ? ಬಾಬಾ, ದೀಪ ಮತ್ತೆ ಚಿರು ಇಬ್ರು ಹೋಗಿ ಗಣೇಶ ತರ್ಲಿ ಅಂತ ನೀವೇನೋ ಹೇಳ್ತಿದ್ದೀರಾ. ಆದ್ರೆ ದೀಪನ್ ಜೊತೆ ಗಣೇಶ ತರಕ್ಕೆ ಚಿರು ಹೋಗ್ತಾನಾ? ಹೋಗ್ಲೇಬೇಕು. ಚಿರು ಜೊತೆ ಸೌಂದರ್ಯ ಮಾತಾಡ್ತಾಳೆ. ಅದಕ್ಕೂ ಮೊದಲು ದೀಪ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ವಾ? ಯಾವುದಕ್ಕೂ ಅವಳಿಗೊಂದು ಕಾಲ್ ಮಾಡು. ಬಾಬಾ, ಅವಳು ಔಟ್ ಹೌಸ್ ಹತ್ರ ಇದ್ದಾಳೆ. ಹೌದಾ? ಹೌದು, ಅಲ್ಲಿನೋ ಕೆಲಸ ಮಾಡಿಸಿದಾಳೆ ಅಂತ ಜಾಜಿ ಬಂದ್ ಹೇಳಿದ್ಲು. ಸರಿ, ಹಾಗಾದ್ರೆ. ಆದ್ರೆ ಚಿರು ಮನೇಲಿಲ್ಲ ಅಂತ ಅರ್ಚನೆ ಹೇಳಿದ್ಲು. ಸೌಂದರ್ಯ, ನೀನೇ ಅವನಿಗೊಂದು ಕಾಲ್ ಮಾಡಿ ಎಲ್ಲೇ ಇದ್ರು ಬೇಗ ಬರೋಕ್ ಹೇಳು. ಇಬ್ರು ಹೋಗಿ ಗಣೇಶನ್ ತರಲಿ. ಅಂತೂ ನಾನು ಅನ್ಕೊಂಡ ಹಾಗೆ ಆಯ್ತು. ಆದರೆ ನಾಳೆ ಬೆಳಗ್ಗೆ ಮನೆಯಿಂದ ಆಚೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ರೆ ಇವತ್ತೇ ಹೋಗಿದ್ದಾನೆ. ಗುಡ್. ರಿಸೀವ್ ಮಾಡ್ತಿಲ್ಲಮ್ಮ? ಕನೆಕ್ಟೇ ಆಗ್ತಾ ಇಲ್ಲ ಮಾವ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡು. ಇಲ್ಲ ಮಾವ, ರೀಚ್ ಆಗ್ತಾ ಇಲ್ಲ. ಬನ್ನಿ ಮೇಡಮ್. ಅಲ್ಲ ಅಣ್ಣ, ಗಣೇಶ ಮಾಡೋದಕ್ಕೆ ಜೇಡಿ ಮಣ್ಣು ಬೇಕಾಗಿತ್ತು ಅಂತ ಕೇಳಿದೆ. ಇಲ್ಲಿ ಸಿಗತ್ತೆ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ಎಲ್ಲಿ ಸಿಗತ್ತೆ? ನೀವೇನು ತಲೆ ಕೆಡಿಸ್ಕೊಬಿಡಿ ಮೇಡಮ್. ನಿಮ್ಗೆ ಎಷ್ಟು ಜೇಡಿ ಮಾಡಬೇಕೋ ಅಷ್ಟು ಇಲ್ಲಿ ಸಿಗುತ್ತೆ. ಚಿರಾಗ್ ಸರ್ ಫೋನ್ ಮಾಡಿದ್ದೀನಿ, ಅವರು ಇಲ್ಲೇ ಬರ್ತಾ ಇದ್ದಾರೆ. ಸರಿ, ಬನ್ನಿ, ನೀವು ಒಂದು 5 ನಿಮಿಷ ವೆಯ್ಟ್ ಮಾಡಿ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. 5 ನಿಮಿಷ ಕೂತ್ಕೊಳ್ಳಿ ಮೇಡಮ್, ಚಿರಾಗ್ ಸರ್ನೇ ಕರ್ಕೊಂಡು ಬರ್ತೀನಿ. ಯಾರ್ದು ಬಸ್ ಕಾಲು? ಯಾವುದೋ ಅನ್ನೋ ನಂಬರ್ ಕಣ. ಅನ್ನೋ ನಂಬರ? ಅಯ್ಯೋ, ಮಾತಾಡ್ನ ಬಾಸ್, ಟೈಮ್ ಪಾಸ್ ಆದ್ರೂ ಆಗುತ್ತೆ. ಹಲೋ, ಚಿರಾಗಿಯರ್. ನಿನ್ನ ಜೀವನದಲ್ಲಿ ನಿನಗೆ ಬೇಕಾಗಿರುವಂಥ ಮುಖ್ಯವಾದ ವ್ಯಕ್ತಿ ಈಗ ನನ್ನ ವರ್ಷದಲ್ಲಿದ್ದಾರೆ. ಅವ್ರು ಬೇಕು ಅಂದ್ರೆ ನಾನು ಹೇಳೋ ಜಾಕ್ ನೀನು ಸಿಂಗಲ್ ಆಗಿ ಬಾ. ಅವ್ರನ್ನ ಉಳಿಸ್ಕೊಳ್ಳೋ ತಾಕತ್ ನಿನಗಿದೆಯೋ ನೋಡೇ ಬಿಡ್ತೀನಿ. ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಜವಾಗ್ಲೂ ನಿನ್ನ ಜೀವಂತವಾಗಿ ಬಿಡಲ್ಲ. ನಿಮ್ಮವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ ನಿನಗಿದೆಯಾ ನೋಡೇ ಬಿಡೋಣ. ನೀನು ಬಂದರೆ ಅವ್ರ ಜೀವ ಇರುತ್ತೆ, ಇಲ್ಲ ಹೋಗುತ್ತೆ. ಎಲ್ಲಿಗೆ ಬರಬೇಕು? ಲೊಕೇಶನ್ ಶೇರ್ ಮಾಡ್ತೀನಿ,
ಬಂದ್ಬಿಡು. ತುಂಬ ಮುಖ್ಯವಾದವರು ಬೇಕಾದವರು ಅಂದರೆ ನಿಮಗೊಬ್ಬರೇ ಇರೋದು. ಸೌಂದರ್ಯಕ್ಕೆ ಕಿಡ್ಡ ಮಾಡಿರ್ಬೇಕು ಬಾಸ್. ಲೊಕೇಶನ್ ಬಂತು, ಬಾ. ಮಾ ಬಂದೆ ಮಗನೆ, ಎಲ್ಲ ತಗೊಂಡು ಬಂದಿಯಾ? ಹಾಂ ತಂದೀನಿ. ಸರಿ. ತಗೋ ಮಗನೆ, ನೀರು ಕುಡಿ. ತಿನ್ನಕ್ಕೆ ಏನಾರು ಕೊಡ್ಲಪ್ಪ? ಬೇಡಮ್ಮ, ಏನೋ ಬೋರು. ಏನು ಮಾಡಕ್ಕೆ ಮನೇಲಿ ಕೂತ್ಕೊಂಡು ಏನು ಕೆಲಸ ಇದೆ? ಈಗ ನೀನೇನೋ ಮಾರ್ಕೆಟ್ಗೆ ಕಳಿಸ್ದೆ ತೊಗೊಂಬಂದೆ. ಇನ್ನು ಬೇರೆ ಏನು ಕೆಲಸ ಇದೆ ಇಲ್ಲಿ? ಹಬ್ಬದ ಕೆಲಸ ತುಂಬ ಇರುತ್ತೆ ಮಗನೆ, ಅದನ್ನ ಮಾಡು. ಹಾಂ ಹೌದೌದು, ಅದಕ್ಕೆ ನಮ್ಮ ಸಾಹೇಬ್ರು ಬಿಡಬೇಕಲ್ಲ. ಎಲ್ಲ ಅವ್ರು ಹೇಳಿದ ಮೇಲೆ ಮಾಡಬೇಕು. ಇಲ್ಲ ಅಂದರೆ ಎರಡೂ ಕಣ್ಗುಡೆ ಹೊರಗೆ ಬರೋ ಥರ ಕರ್ಸ್ಕೊಂಡು ನೋಡ್ತಾರೆ. ಈಗೇನು ನಿನಗೆ ಸುಮ್ಮನೆ ಇರೋಕ್ಕಾಗಲ್ಲ, ಕೆಲಸ ಮಾಡಬೇಕು ತಾನೇ? ಹೌದು. ಸರಿ, ನಾನು ಬರೋವರೆಗೂ ಎಲ್ಲೂ ಹೋಗಬೇಡ, ನಿನಗೆ ಮಾಡೋಕ್ಕೆ ಕೆಲಸ ಸಿಗತ್ತೆ. ನೀ ಎಲ್ಲಿ ಹೋಗ್ತೀಯಮ್ಮ? ನನ್ನ ಕೆಲಸ ಮಾಡೋಕ್ಕೆ ಕಣೋ. ಮತ್ತೆ ನನಗೆ ಯಾರು ಕೆಲಸ ಕೊಡೋರು? ನೀನೇ ಕೆಲಸ ಮಾಡೋ ಥರ ಆಗುತ್ತೆ, ನೋಡ್ತಾ ಇರು. ಮಾ, ನಾನೇ ಕೆಲಸ ಮಾಡೋ ಥರನ? ಅಮ್ಮ ಏನು ಹೇಳಿದ್ರು? ಇಷ್ಟು ಜನನ ಸಿಂಗಲ ಕೂಡ ತಾಕತ್ತೈತಾ ನಿನಗೆ? ಗುಂಪಲ್ಲಿ ಬರೋ ನಾಯಿಗಳಿಗೆ ಒಂಟಿ ಸಲ್ಗ ಯಾವತ್ತೂ ಹೆದರಲ್ಲ. ಏನೋ ಮಚ್ಚ ಪಂಚಡೇಲಕ್ಕೆಲ್ಲ ಹೊಡಿತವನೆ. ನಮ್ಮ ಮನೆಯವರಲ್ಲಿ ಹೇಳ್ರ, ಯಾರು? ನನ್ನ ದೇವತೆ. ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಒಬ್ರು ಜೀವ ಸಹಿತ ಆಗ್ಬಿಡಲ್ಲ. ಇವತ್ತು ನೀನ ನಾವ್ ನೋಡೇ ಬಿಡೋಣ ಬಿಡೋ.
ನಮ್ಮನೆ ಬೆಳಕನ್ನು ಕರ್ಕೊಬರೋಷ್ಟು ಧೈರ್ಯ ಬಂತೇನೋ ನಿಮ್ಗೆ? ಅವ್ರನ್ನೆರಡು ತಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ ಅಂತದ್ರಲ್ಲಿ ಅವ್ರನ್ನ ಕರ್ಕೊಂಡ್ಬಂದ್ರ. ನಿಮ್ಮಂತ ಕರ್ಕೊಂಡ್ಬಂದ್ರೆ ಯಾರನ್ನ ಗೊತ್ತೇನ್ರಿ? ಗೊತ್ತೇನ್ರಿ? ನನ್ ಜೀವ ಕಣ್ರೀ! ಎಲ್ಲ ನನ್ ದೇವತೆ ಅಲ್ಲಿ ಇಷ್ಟು ತೊಗಳಿದು ಇವ್ರ ಬಗ್ಗೆನಾ? ನಾನು ಬೇರೆ ಸೌಂದರ್ಯಕ್ಕೆ ಕಿಡ್ನಾಪ್ ಮಾಡಿದಿರ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ದೀಪತ್ಗೆ ಕಿಡ್ನಾಪ್ ಆಗವ್ರೆ. ನಾನು ಇಲ್ಲೇ ಇದ್ರೆ ಗ್ಯಾರಂಟಿ ಬಾಸ್ ರೌಡಿಗಳಿಗೆ ಚಚ್ಚದಂಗೆ ನನ್ಗೂ ಚಸ್ತಾರೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಎಸ್ಕೇಪ್ ಜೊತೆ ನೀವ ಇಲ್ಲಿದ್ದು ನಿಮ್ಮನ್ನ ಯಾಕೆ ಇವ್ರು ಇಲ್ಲಿ ಕರ್ಕೊಂಬಂದ್ರು? ಅದಾ ಗಣೇಶ ತಗೊಳ್ಳೋಣ ಅಂತ ಬಂದೆ. ಒಬ್ರು ಜೇಡಿ ಮನೆ ಸಿಗತ್ತೆ ಅಂತ ಕರ್ಕೊಂಡು ಬಂದ್ರು. ನೀವ್ ಯಾಕ್ರಿ ಗೊತ್ತಿಲ್ದಿರೋ ಜಾಗ ಗಣೇಶ ತರಕ್ ಬಂದ್ರಿ? ಮನೇಲಿ ಯಾರು ಇಲ್ಲೇ ಇಲ್ವಾ? ನಿಮ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದ್ಯಾ? ನೀವ್ ಮಾರ್ಕೆಟ್ಗೆ ಬರ್ತೀರಾ ಅಂತ ಹೇಳಿದ್ರು, ಅದಕ್ಕೆ ನಿಮ್ಗೋಸ್ಕರ ಇಲ್ಲೇ ಕಾಯ್ತಿದ್ದೆ. ನಾನು ನಿಮಗೆ ಕಾಲ್ ಮಾಡಿ ಹೇಳಿದ್ನ ಮಾರ್ಕೆಟ್ಗೆ ಬರ್ತೀನಿ ಅಂತ. ಅಲ್ಲ ನೀವಲ್ಲ, ಸುಕನ್ಯಾ ನೀವು ಮಾಡೋ ತಪ್ಪಿಗೆ ಅವ್ರ ಮೇಲೆ ಗೂಬೆ ಕೂರಿಸ್ಬೇಡಿ. ಗಣೇಶನು ಬೇಡ ಏನು ಬೇಡ, ಆಟೋ ಹತ್ತಿಸ್ತೀನಿ, ಮನೆಗೆ ನಡೀರಿ. ಹೇಳು. ನೀವು ಹೇಳ್ದಂಗೆ ಎಲ್ಲ ಆಗಿದೆ. ಹೇಳ್ದಂಗೆ ಎಲ್ಲ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಅವಿಬ್ಬರು ಜೊತೆಲಿ ಫೋಟೋ ಕಳಿಸಿದ್ದೀನಿ, ನೋಡಿ ಖುಷಿ ಪಡಿ. ವೆರಿ ಗುಡ್. ಸೌಂದರ್ಯ, ಈಗ ನನ್ನ ಅಸಲಿ ಆಟ ಶುರು ಆಗುತ್ತೆ, ನೋಡ್ತಾ ಇರು. ಚಿರು ಫೋನ್ ಯಾಕೆ ನಾಟ್ ರೀಚಬಲ್ ಬರ್ತಾ ಇದೆ? ಕೆಲಸ ಇದೆ ಅಂತ ಅವನೇ ಮಾಡ್ಕೊಂಡಿದ್ದಾನ ಅಥವಾ ನಿಜವಾಗ್ಲೂ ಕನೆಕ್ಟ್ ಆಗ್ತಾ ಇಲ್ವಾ? ಅಲ್ಲ ಸೌಂದರ್ಯ, ನಿನಗೂ ಹೇಳಿದೆ ಎಲ್ಲಿ ಹೋಗಿದ್ದಾನೆ? ಯಾವುದಕ್ಕೂ ಇನ್ನೊಂದ್ಸಲ ಕಾಲ್ ಮಾಡು. ಸರಿ ಮಾವ. ಇಲ್ಲ ಮಾವ, ಕನೆಕ್ಟ್ ಆಗ್ತಿಲ್ಲ. ಸೌಂದರ್ಯ, ಯಾರ ಫೋನ್ ಕನೆಕ್ಟ್ ಆಗ್ತಿಲ್ಲ? ಚಿರುದು. ಹೌದಾ? ಇರಿ, ನಾನೊಂದ್ಸಲ ಟ್ರೈ ಮಾಡ್ತೀನಿ. ಅಟ್ಟೋ ಅಟ್ಟೋ. ಓ, ರಿಂಗ್ ಆಗ್ತಾ ಇದೆ. ಸೌಂದರ್ಯ ತಗೋ, ನೀನೇ ಮಾತಾಡು. ಹಲೋ, ಹೇಳಿ ಮಾವ. ನಾನ್ ಚಿರು. ಹೇಳಿ ಅತ್ತಿಗೆ. ಎಲ್ಲಿದೀಯಾ? ಹೊರಗಿದ್ದೀನಿ. ನಿನ್ ಮನೇಲಿಲ್ಲ ಅಂತ ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ದೀವಿ ಗೊತ್ತಾ? ಅದು ಕೆಲ್ಸದ ಮೇಲೆ ಹೊರಗೆ ಬಂದಿದ್ದೆ ಅದಕ್ಕೆ. ಆಯ್ತು ಚಿರು, ಹೋಗು. ಆದ್ರೆ ಹೋಗಕ್ ಮುಂಚೆ ಒಂದ್ ಮಾತು ಹೇಳಿ ಹೋಗ್ಬೇಕಲ್ವಾ? ಅವನ ತಲೆ ಕೆಡಿಸಿ ಮನೆಯಿಂದ ಹೋಗೋ ಥರ ಮಾಡಿ ಈಗ ನಾನೇನು ಮಾಡೇ ಇಲ್ಲ ಅನ್ನೋ ಥರ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾಳೆ. ಈಗ ನೀನು ಎಲ್ಲೇ ಇದ್ರೂ ಬೇಗ ಮನೆಗೆ ಬಾ. ಗಣೇಶ ಹಬ್ಬಕ್ಕೆ ದೀಪನ್ ಜೊತೆ ಹೋಗಿ ಗಣೇಶ ತರಬೇಕು. ಓ, ಇದಕ್ಕೆ ಇವ್ರು ಬಂದಿರೋದು? ಅದಕ್ಕೆ
ನಾನು ಆಲ್ರೆಡಿ ಅವ್ರ ಜೊತೆನೇ ಇದ್ದೀನಿ. ಅಂದ್ರೆ ದೀಪ ನಿನ್ ಜೊತೆ ಇದ್ದಾಳಾ? ಹೌದು, ಗಣೇಶ ತರಕ್ಕೆ ಬಂದಿದ್ರು ಅನ್ಸುತ್ತೆ, ಹಾಗೆ ನಂಗೆ ಸಿಕ್ಕಿದ್ರು. ಸರಿ ಚಿರು, ಬೇಗ ಗಣೇಶ ತಗೊಂಡ್ ಬನ್ನಿ. ಸರಿ ಅದಕ್ಕೆ. ನನಗಂತೂ ತುಂಬ ಖುಷಿ ಆಯಿತು. ಅವರು ಗಣೇಶನ್ನ ತಂದು ಕೂಡಲೇ ಆರತಿ ಎತ್ತಿ ಮನೆ ತುಂಬಿಸ್ಕೊಳ್ಳೋಣ, ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ಮಾವ. ಗಣೇಶ ತಗೊಂಡು ಮನೆಗೆ ಹೋಗ್ಬೇಕಂತ ಗಾಡಿ ಹತ್ತಿ. ಆಟೋ? ನನ್ನ ಗಾಡಿ ಹತ್ತಿ ಅಂದಿದ್ದು.